ಬಂಧುಗಳೇ, ಈಗ ತಾವು ದರ್ಶನ ಮಾಡ್ತಿರುವಂತಹದ್ದು ಕೇದಾರನಾಥ ಜ್ಯೋತಿರ್ಲಿಂಗ. ಸಂಜೆ ಸಮಯದಲ್ಲಿ ಆರತಿ ಪೂಜೆ ಆಗ್ತಾ ಇದೆ. ಅದನ್ನ ವೈಭವದ ಪೂಜೆ ಅಂತಲೂ ಕರಿತಾ ಇದ್ದಾರೆ. ಕೇದಾರನಾಥ ಜ್ಯೋತಿರ್ಲಿಂಗವನ್ನ ಅತ್ಯಂತ ವಿಶೇಷವಾಗಿ ಅಲಂಕಾರ ಮಾಡಿ ಅಲ್ಲಿ ಒಂದು 2 ತಾಸುಗಳ ಗಟ್ಟಲೆ ಆರತಿ ಆಗ್ತದೆ. ಆರತಿ ಆಗುವಾಗ ಕೇದಾರನಾಥ ಜ್ಯೋತಿರ್ಲಿಂಗದ ಮೇಲೆ ನಿಮಗೆ ಮಧ್ಯದಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣ್ತಾ ಇದೆ ನೋಡಿ, ರತ್ನ ಖಚಿತವಾದಂತಹ ಚಿನ್ನದ ಕಿರೀಟ. ಈ ರೀತಿ ಕಿರೀಟವನ್ನ ಧರಿಸಿ ಆನಂದವಾದಂಥ ಪೂಜೆ, ಆನಂದವಾದ ಆರತಿ ತಾಸುಗಟ್ಟಲೆ ನಡೆಯುವಂತಹದ್ದಾಗ್ತದೆ. ಈ ರೀತಿಯ ಪೂಜೆಗಳು ಅಕ್ಷಯ ತೃತೀಯಾದ ನಂತರ ಬಾಗಿಲು ತೆರೆದಾಗಿನಿಂದ ಹಿಡಿದು 6 ತಿಂಗಳ ಕಾಲ ನಡೀತಾ ಇದೆ. ಅಂದ್ರೆ ಕಾರ್ತೀಕ ಶುದ್ಧ ದ್ವಿತೀಯದವರೆಗೂ ಈ ರೀತಿಯ ಪೂಜೆಗಳು ಆ ಚಿನ್ನದ ಕಿರೀಟ ಇಟ್ಟು ಪ್ರತಿ ದಿವಸ ಸಂಜೆ ಆರತಿ ಮಾಡಲಾಗ್ತಾ ಇದೆ. ಅದನ್ನ ದರ್ಶನ ಮಾಡ್ಲಿಕ್ಕಾಗಿನೇ ದೇಶ ಮತ್ತು ವಿದೇಶಗಳಿಂದನೂ ಸಾಕಷ್ಟು ಜನಗಳು ಬಂದು ಆ ಒಂದು ಆನಂದವನ್ನು ಪಟ್ಟು ಇಂತಹ ವೈಭವದ ಬದುಕು ನಮ್ಮದಾಗ್ಲಿ ಎನ್ನುವಂತ ಪ್ರಾರ್ಥನೆಯನ್ನ ಮಾಡ್ಕೊಂಡು ಹೋಗುವಂತಹದ್ದಾಗ್ತಾ ಇದೆ. ಅದರ ಜೊತೆಗೆ ಈ ಕೇದಾರನಾಥನ ಒಂದು ವಿಶಿಷ್ಟವಾದ ಆಶೀರ್ವಾದ ಅಂದ್ರೆ ಸಕಲ ಸಂಪತ್ತುಗಳನ್ನು ನಾವು ಪಡೆದು ಅದರಲ್ಲೂ ಮತ್ತೆ ಆತ್ಮಬಲವನ್ನ ವೃದ್ಧಿಸ್ಕೊಳ್ಳಿಕ್ಕೆ, ಆತ್ಮವನ್ನ ಶುದ್ಧೀಕರಣ ಮಾಡಿಕೊಂಡು ಬದುಕಲಿಕ್ಕೆ ಬೇಕಾಗುವಂತಹ ಕೃಪೆಯನ್ನು ತೋರಪ ಅಂತ ಅನ್ನುವಂತಹ ಪ್ರಾರ್ಥನೆಯನ್ನ ಅಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇದು ರಾಜಗುರು ಪರಂಪರೆಯಿಂದ ಬಂದಿರೋದ್ರಿಂದ ಆ ಕಿರೀಟ ಧರಿಸುವಂತಹ ಒಂದು ಪದ್ಧತಿ ಸನಾತನ ಕಾಲದಿಂದನೂ ನಡೆದುಕೊಂಡು ಬಂದಿದೆ. ಇನ್ನು ಬಾಗಿಲು ಮುಚ್ಚುವಂತ ಸಮಯ ಬಂದಾಗ ಆ ಪಂಚಮುಖಿ ಪರಮೇಶ್ವರನ ಕೇದಾರನಾಥನ ಉತ್ಸವ ಮೂರ್ತಿಯನ್ನು ಹೊರಗೆ ತೆಗೆದು ಅದರ ಮುಂದೆ ಈಗ ಕಿರೀಟ ಇಟ್ಟಿದ್ದಾರೆ ನೋಡಿ. ಆ ಚಿನ್ನದ ಕಿರೀಟ 2 ದೇವರ ಗರ್ಭಗುಡಿ ಒಳಗೆ ಜ್ಯೋತಿರ್ಲಿಂಗ ಇರುವಂತಹ ಸ್ಥಾನಕ್ಕೆ ಬರ್ತಾ ಇದ್ದಾವೆ. ಅಲ್ಲಿ ಪೂಜೆಗೊಂಡ ನಂತರ ಆ ಪಂಚಮುಖಿ ಪರಮೇಶ್ವರ ಅಂದ್ರೆ ಕೇದಾರನಾಥನ ಉತ್ಸವ ಮೂರ್ತಿಗೆ ಆ ಚಿನ್ನದ ಕಿರೀಟವನ್ನ ಧರಿಸಿ ಒಂದು ಉತ್ಸವ ಮೂರ್ತಿಯನ್ನ ಡೋಲಿಯ ಮೂಲಕವಾಗಿ ಉಖಿ ಮಠಕ್ಕೆ ಕರೆತರಲಾಗ್ತದೆ. ಅಂದ್ರೆ ಉಖಿ ಮಠದಲ್ಲಿ ನಮ್ಮ ಕೇದಾರ ಪೀಠ ಇದೆ. ಅಲ್ಲಿ ಓಂಕಾರೇಶ್ವರ ಮಂದಿರದಲ್ಲಿ 6 ತಿಂಗಳ ಕಾಲ ಈ ಉತ್ಸವ ಮೂರ್ತಿ ಅಲ್ಲಿ ಪೂಜೆಗೊಳ್ತಾ ಇದೆ ಅಂತ ಅನ್ನುವಂತಹದ್ದು ಒಂದು ವಿಶೇಷ. ಇನ್ನು ಅಲ್ಲಿಂದ ಬರುವಾಗ ಸಾಕಷ್ಟು ಆ ಭಾಗದ ಜನರು ಮಿಲಿಟರಿ ವಾದ್ಯಗಳೊಂದಿಗೆ ಉತ್ತರಾಖಂಡದ ಎಲ್ಲ ಪಹಡಿ ಜನಗಳು ಅಂದ್ರೆ ಅಡವಿ ಜನಗಳು, ಆ ಗಡ್ವಾಲಿ ಸಂಸ್ಕೃತಿಯನ್ನು ಹೊಂದಿರುವಂತವರೆಲ್ಲರೂ ಬಂದು ಆ ಡೋಲಿಯ ದೇವರನ್ನ ವಾಪಸ್ಸು ಉಖಿ ಮಠಕ್ಕೆ ಕರೆತರುವಂತ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತಹದ್ದು ಒಂದು ವೈಶಿಷ್ಟ್ಯಪೂರ್ಣವಾದಂಥ ಪ್ರಕ್ರಿಯೆ. ಅಲ್ಲಿಂದ ದೇವರನ್ನ ವೈಭವಪೂರ್ವಕವಾಗಿ ಕೇದಾರ ಪೀಠಕ್ಕೆ ಬರಮಾಡಿಕೊಳ್ಳುವಂತ ಒಂದು ವಿಶೇಷತೆಗಳನ್ನ ಸಂದರ್ಭದಲ್ಲಿದೆ. ಆ ಕಿರೀಟದ ದರ್ಶನದ ಮೂಲಕವಾಗಿನೇ, ಆ ಪಂಚಮುಖಿ ಪರಮೇಶ್ವರನ ದರ್ಶನ ಮೂಲಕವಾಗಿನೇ ಕೇದಾರನಾಥನ ಕೃಪೆಯನ್ನ ಪಡೆಯುವಂತಹದ್ದು, ಆತನ ಭಸ್ಮವನ್ನು ಧರಿಸಿಕೊಳ್ಳುವಂತಹದ್ದು, ಗಂಧ ಧರಿಸಿಕೊಳ್ಳುವಂತಹದ್ದು ಒಂದು ವೈಶಿಷ್ಟ್ಯಪೂರ್ಣವಾದ ಪ್ರಕ್ರಿಯೆ ನಡೀತದೆ. ಆ ಪ್ರಕ್ರಿಯೆ ಆದ ನಂತರದಲ್ಲಿ ಆ ಉತ್ಸವ ಮೂರ್ತಿ ಗೌರಿಕುಂಡ, ಅಲ್ಲಿಂದ ಫಾಟ, ರಾಂಪುರ, ಸೊ ಈ ರೀತಿ ದಾರಿ ಮಧ್ಯೆ ಮಾಡ್ತಾ ಬರ್ತಾ ಗುಪ್ತಕಾಶಿಯವರೆಗೆ ಬಂದು ಗುಪ್ತಕಾಶಿಯಿಂದ ಸೀದಾ ಉಖಿ ಮಠ ಸೇರ್ತದೆ. ಉಖಿ ಮಠಕ್ಕೆ ಬಂದ ನಂತರದಲ್ಲಿ ಆ ಕಿರೀಟವನ್ನ ಪ್ರಧಾನ ಅರ್ಚಕರು ಗದ್ದಿ ಸ್ಥಾನದ ಮೇಲೆ ಕುತ್ಕೊಂಡಿರುವಂತಹ ಕೇದಾರ ಜಗದ್ಗುರುಗಳಿಗೆ ಅಂದ್ರೆ ಕೇದಾರನಾಥ ರಾವಲ್ರು ರಾಜಗುರುಗಳಿಗೆ ಅದನ್ನ ಅರ್ಪಣೆ ಮಾಡ್ತಾರೆ. ಇದು ರಾಜಗುರು ಪರಂಪರೆ ಒಂದು ಪೀಠದ ಸಂಸ್ಕೃತಿ ಇರೋದ್ರಿಂದ ಅವರಿಗೆ ಅರ್ಪಣೆ ಮಾಡಿ ಪ್ರಧಾನ ಅರ್ಚಕರು ಆ ಒಂದು ಕೇದಾರನಾಥ ರಾವಲ್ರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಕೇದಾರನಾಥನ ಈ ಶಕ್ತಿ ಈ ಕಿರೀಟದ ಜೊತೆಗಿದೆ. ತಾವು ಇದನ್ನು ಧರಿಸ್ಕೊಂಡು ಲೋಕದ ಜನರಿಗೆ ಆಗಿಂದಾಗಲೇ ಪೂಜಾ ಸಂದರ್ಭದಲ್ಲಿ, ವಿಶಿಷ್ಟ ಸಂದರ್ಭದಲ್ಲಿ ಧರಿಸ್ಕೊಂಡು, ಉತ್ಸವಗಳ ಸಂದರ್ಭದಲ್ಲಿ ಧರಿಸಿ ಜನರಿಗೆ ಆಶೀರ್ವಾದವನ್ನ ಕರುಣಿಸುವಂಥವರಾಗಬೇಕು. ಆ ಕೇದಾರನಾಥನ ಪರಂಪರೆ, ಆತನ ಶಕ್ತಿ ಎಲ್ಲ ಜನರು ಪಡೆದು ಪುನೀತರಾಗಬೇಕು ಅನ್ನುವಂತಹ ಒಂದು ವಿಶಿಷ್ಟ ರೂಪದ ಪ್ರಾರ್ಥನೆಯನ್ನ ನಮ್ಮ ಪ್ರಧಾನ ಅರ್ಚಕರು ಮಾಡ್ಕೊಳ್ತಾ ಇದ್ದಾರೆ. ಈಗ ತಾವು ನೋಡ್ತಾ ಇದ್ದಾರೆ ಕೇದಾರ ಜಗದ್ಗುರುಗಳ ಕಿರೀಟವನ್ನು ಧರಿಸ್ಕೊಂಡು ಆ ಪ್ರಧಾನ ಅರ್ಚಕರ ಪ್ರಾರ್ಥನೆಯನ್ನ, ಅವರ ಸಂಕಲ್ಪವನ್ನು ಸ್ವೀಕಾರ ಮಾಡ್ತಾರೆ. ಆಗ್ಲಿ ನಿಮ್ಮ ಇಚ್ಛೆ ಅಂತಾನೆ ಆ ಪ್ರಕಾರವಾಗಿ ಕೇದಾರನಾಥನ ಸಂಸ್ಕೃತಿಯನ್ನ ನಾವು ಜನರಿಗೆ ತಲುಪಿಸುವಂತಹ ಕೆಲಸದಲ್ಲಿ ನಿರತರಾಗ್ತವೆ ಅಂತಕ್ಕಂಥ ಅಭಯವನ್ನ ನೀಡ್ತಾರೆ. ಈ ರೀತಿ ದೇವರ ಮೇಲಿರುವಂತಹ ಕಿರೀಟ ಗುರುವಿನ ಶಿರದ ಮೇಲೆ, ಗುರುವಿನ ಶಿರದ ಮೇಲಿರುವಂತಹ ಕಿರೀಟ ಪುನಃ ದೇವರ ಮೇಲೆ ಪೂಜೆಗೊಳ್ಳುವಂತಹ ಒಂದು ಸಂಸ್ಕೃತಿ ಎಲ್ಲಿಯಾದರೂ ನಾವು ಜಗತ್ತಿನಲ್ಲಿ ನೋಡಕ್ ಸಿಗೋದಾದ್ರೆ ಅದು ಕೇದಾರ ಪೀಠದ ಪರಂಪರೆಯ ಜೊತೆಗಿರುವಂತಹ ಈ ಕೇದಾರನಾಥ ಜ್ಯೋತಿರ್ಲಿಂಗ ಸಂಸ್ಕೃತಿಯ ಜೊತೆಗೆ ಅನ್ನುವಂತಹದ್ದು ನಾವಿಲ್ಲಿ ಕಂಡುಕೊಳ್ಬೇಕಾಗಿದೆ.